ನಮಸ್ಕಾರ ವೀಕ್ಷಕರೇ, ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ. ರಾಮ ಮಂದಿರದ ಉದ್ಘಾಟನೆಯ ಭವ್ಯ ಕ್ಷಣಕ್ಕೆ ದೇಶದ ಮಂದಿ ಎದುರು ನೋಡ್ತಿದ್ದಾರೆ. ಜನವರಿ 22ರಂದು ಉದ್ಘಾಟನೆ ಆಗುವ ಅಯೋಧ್ಯೆಯ ರಾಮ ಮಂದಿರದ ಸಿಂಹದ್ವಾರದ ಫೋಟೋ ಸದ್ಯ ವೈರಲ್ ಆಗ್ತಿದೆ. ಹಾಗಿದ್ರೆ ನಾವಿವತ್ತು ಸಿಂಹದ್ವಾರದಲ್ಲಿ ಯಾವೆಲ್ಲ ಮೂರ್ತಿಗಳಿವೆ ಅನ್ನೋದರ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತೇವೆ. ರಾಮ ಮಂದಿರದಲ್ಲಿ ಒಟ್ಟು 3 ಅಂತಸ್ತುಗಳಿದೆ. ಪ್ರತಿ ಅಂತಸ್ತಿನ ಎತ್ತರ ಬರೋಬ್ಬರಿ 20 ಅಡಿ. ದೇವಾಲಯದಲ್ಲಿ ಒಟ್ಟು 392 ಕಂಬಗಳಿದೆ. 44 ಬಾಗಿಲುಗಳಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀರಾಮನ ಮಗುವಿನ ರೂಪ ಅಂದರೆ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಮೊದಲ ಅಂತಸ್ತಿನಲ್ಲಿ ಶ್ರೀರಾಮ ದರ್ಬಾರ ಇರಲಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಒಟ್ಟು 5 ಮಂಟಪಗಳಿವೆ. ನೃತ್ಯ ಮಂಟಪ, ಬಣ್ಣದ ಮಂಟಪ, ಸಭಾ ಮಂಟಪ, ಪ್ರಾರ್ಥನಾ ಮಂಟಪ ಹಾಗೂ ದೇವತೆಗಳ ಮಂಟಪ. ಶ್ರೀರಾಮ ಮಂದಿರದ ಪೂರ್ವದ್ವಾರದ ಮುಂಭಾಗದ ಮೆಟ್ಟಿಲುಗಳು 2 ಬದಿಗಳಲ್ಲಿ ಆನೆ ಮತ್ತು ಸಿಂಹಗಳ ಮೂರ್ತಿಗಳನ್ನು ಕೆತ್ತಲಾಗಿದೆ. ಶ್ರೀರಾಮ ಮಂದಿರದ ಸಿಂಹದ್ವಾರದ ದಕ್ಷಿಣಕ್ಕೆ ಮುಖ ಮಾಡಿ ಗರುಡ ದೇವನ ಮೂರ್ತಿಯನ್ನು ಕೂರಿಸಲಾಗಿದೆ. ಶ್ರೀರಾಮ ಮಂದಿರದ ಸಮೀಪ ಅಂದರೆ ಉತ್ತರಕ್ಕೆ ಹನುಮಾನ್ ದೇವರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಸಿಂಹದ್ವಾರದಿಂದ 32 ಮೆಟ್ಟಿಲುಗಳನ್ನು ಹತ್ತಿ ದೇವಾಲಯದ ಪೂರ್ವ ಭಾಗದಲ್ಲಿ ಒಳ ಪ್ರವೇಶಿಸಲು ಅವಕಾಶ ಕಲ್ಪಿಸಲಾಗಿದೆ. ಇನ್ನು ವಿಶೇಷ ಚೇತನರಿಗಾಗಿ ಇಳಿಜಾರಿನ ವ್ಯವಸ್ಥೆಯ ಜೊತೆ ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶ್ರೀರಾಮ ಮಂದಿರದ 4 ಮೂಲೆಗಳಲ್ಲಿ 4 ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಸೂರ್ಯದೇವರು, ತಾಯಿ ಭಗವತಿ, ಗಣಪತಿ ಮತ್ತು ಶಿವನ 4 ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಉತ್ತರದಲ್ಲಿ ತಾಯಿ ಅನ್ನಪೂರ್ಣ ದೇವಿ ದೇವಸ್ಥಾನವಿದೆ. ದಕ್ಷಿಣದಲ್ಲಿ ಹನುಮಾನ್ ದೇವಸ್ಥಾನ ಸ್ಥಾಪಿಸಲಾಗಿದೆ. ಒಟ್ಟಾರೆ ಈ ಭವ್ಯ ರಾಮ ಮಂದಿರದ ಉದ್ಘಾಟನೆಗೆ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಮತ್ತೊಂದಿಷ್ಟು ಒಳ್ಳೆಯ ವಿಚಾರ ಜೊತೆ ನಿಮ್ಮ ಮುಂದೆ ನಾವು ಹಾಜರಾಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನಲ್.